ನಮಸ್ತೆ. ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಹೆಚ್ಚು ಸಮೃದ್ಧ ವಾಸ್ತವವನ್ನು ಕಲ್ಪಿಸಿಕೊಳ್ಳಿ. ಅಂದರೆ ನಾವು ನಮ್ಮ ಲೈಫಲ್ಲಿ ಕೆಲವು ಫ್ಯಾಕ್ಟನ್ನ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಆ ಫ್ಯಾಕ್ಟ್ಗೆ ತಕ್ಕಂತೆ ನಾವು ಬದುಕಬೇಕು. ಯಾಕಂದರೆ ನಮ್ಮ ಲೈಫಲ್ಲಿ ಆಲ್ಮೋಸ್ಟ್ ನಾವು ಊಹೆಗಳಲ್ಲಿ ಬದುಕ್ತಾ ಇರ್ತೀವಿ, ಅಸ್ಯೂಮ್ಷನಲ್ಲಿ ಬದುಕ್ತಾ ಇರ್ತೀವಿ. ಆ್ಯಂಡ್ ಆ ಅಸ್ಯೂಮ್ಷನಲ್ಲಿ ಬದುಕೋದ್ರಿಂದ ನಮಗೆ ಏನೇನಾಗುತ್ತೆ, ನಾವು ಯಾವ್ಯಾವ ಎಮೋಷನ್ಸ್ನ ಫೇಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಫ್ಯಾಕ್ಟನ್ನು ನೀವು ಒಪ್ಕೊಳ್ಳೋ ಮನಸ್ಥಿತಿ ನಿಮಗೆ ಬಂದರೆ ನಿಮ್ಮೊಳಗಡೆ ಯಾವ ಎಮೋಷನ್ಸ್ನೇ ನೀವು ಶಿಫ್ಟ್ ಆಗ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಒಂದು ಚಾಪ್ಟರ್. ನಮ್ಮ ಲೈಫಲ್ಲಿ ಇದನ್ನು ನಾವು ನಿಜವಾಗ್ಲೂ ಇದ್ದರೆ, ನೀವು ಈ ಮೂಮೆಂಟಲ್ಲಿ ಇದ್ದಿದ್ದರೆ ಒಂದ್ಸಲ ಯೋಚನೆ ಮಾಡಿ ನೀವು ಶಿಫ್ಟ್ ಆಗ್ಬೋದು. ಓಕೆ, ಏನು ಅಂತ ಬಂದರೆ ಚಳಿಗಾಲದಲ್ಲಿ ಒಬ್ಬರು ಬರೆದಿರೋದು ಆಲ್ಬರ್ಟ್ ಕಾಮು ಅಂತ ಹೇಳಿ ಅವ್ರೇನು ಬರೆದಿದ್ದಾರೆ ಅಂದರೆ, ಚಳಿಗಾಲದ ಮಧ್ಯೆ ಕೂಡ ನನ್ನೊಳಗಡೆ ಬೇಸಿಗೆಯ ಒಂದು ಅನುಭವನ ನಾನು ಕಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮನಸ್ಸುಗಳಲ್ಲಿ ನಮ್ಮ ಹೃದಯದಲ್ಲಿ ನೋವು ಜಾಸ್ತಿ ಇದ್ದಾಗ ಅದನ್ನು ಹೆಂಗಪ್ಪ ಎದುರಿಸೋದು, ಏನೋ ಅಪಾಯ ಆಗಿಬಿಡುತ್ತೆ, ಹೇಗೆ ನನ್ನ ಜೀವನದಲ್ಲಿ ನಾನು ಮುಂದಕ್ಕೆ ಹೋಗೋದು, ನಾನು ಯಾಕೆ ನನ್ನ ಲೈಫಲ್ಲಿ ಇಷ್ಟೊಂದು ಟರ್ನಿಂಗ್ ಪಾಯಿಂಟ್ಸ್ ಬರ್ತಾ ಇದೆ, ಇಷ್ಟೊಂದು ನನಗೆ ಹಂಪ್ಸ್ ಬರ್ತಾ ಇದೆ ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡೋ ಜಾಗದಲ್ಲೆಲ್ಲ ನಮ್ಮೊಳಗೆ ಒಂದು ಧೈರ್ಯ ಇದೆಯಂತೆ. ಆ ಧೈರ್ಯನ ಅರ್ಥ ಮಾಡ್ಕೊಳ್ಳೋ ಅಂತಹ ಸಾಮರ್ಥ್ಯ ಕೂಡ ನಮ್ಮೊಳಗಡೆ ಇದೆ ಅನ್ನೋದನ್ನು ನಾವೇ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾಸ್ತವ ಏನಂದರೆ, ಏನಾಗ್ಬಿಡುತ್ತೋ, ಅಯ್ಯೋ ಅಪಾಯ ಎದುರಾಗ್ಬಿಡುತ್ತೆ ಅನ್ನೋ ಜಾಗದಲ್ಲಿ ಎದುರಿಸ್ಬಿಡೋಣ ಅನ್ನೋ ಧೈರ್ಯನ ನಾವು ತಗೊಳ್ಳೇಬೇಕಾಗಂತಂತೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಸಾಮರ್ಥ್ಯ ಇರುತ್ತೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ದೆ ತುಂಬ ಜನ ದೊಡ್ಡ ದೊಡ್ಡ ಜಗಳಗಳು ಮಾಡ್ಕೊಂಡ್ಬಿಡ್ತಾರೆ, ಸಂಬಂಧಗಳನ್ನು ಬ್ರೇಕ್ ಮಾಡ್ಕೊಂಡ್ಬಿಡ್ತಾರೆ, ಸೂಸೈಡ್ ಅಟೆಂಪ್ಟ್ ಮಾಡಿಬಿಡ್ತಾರೆ, ಜೀವನನೇ ಕಳ್ಕೊಂಡ್ಬಿಡ್ತಾರೆ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಬಟ್ ಪ್ರತಿಯೊಂದು ಕಠಿಣವಾದಂಥ ಒಂದು ಯಾವುದೇ ನಡೆದರೂ ಕೂಡ ಅದರಿಂದ ಓವರ್ಕಮ್ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಒಳಗಡೆನೇ ಇರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಲೀಡರ್ಶಿಪ್ ಭಾಷಣದಲ್ಲಿ ಇವ್ರು ಏನು ಹೇಳಿದ್ದಾರೆ ಅಂದರೆ, ಕೆಲವರು ಲೈಕ್ ಇವರ ಒಂದು ಲೀಡರ್ಶಿಪ್ ಪ್ರೋಗ್ರಾಮ್ ಮುಗಿಸ್ಕೊಂಡು ತುಂಬ ಜನ ಇವ್ರ ಹತ್ರ ಬಂದು ಮಾತಾಡ್ತಾರಂತೆ. ಅವ್ರ ಜೀವನದಲ್ಲಿ ಅವ್ರು ಎದುರಿಸ್ತಾ ಇರುವಂತಹ ಚಾಲೆಂಜಸ್ನ ಹೇಳ್ತಾರಂತೆ. ಕೆಲವರು ಅವರ ಎಂಪ್ಲಾಯೀಸ್ಗಳ ಚಾಲೆಂಜಸ್ನ ಹೇಳ್ತಾರಂತೆ, ಕೆಲವರು ಅವರ ಚಾಲೆಂಜಸ್ನ ಹೇಳ್ತಾರಂತೆ, ಕೆಲವರು ಅವರ ಡ್ರೀಮ್ಸ್ ಯಾಕೆ ಅಚೀವ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರಂತೆ, ಕೆಲವರು ಲೈಕ್ ನಮ್ಮ ಪರ್ಸ್ನಲ್ ಲೈಫ್ ಚೆನ್ನಾಗಿಲ್ಲ ಅಂತ ಹೇಳ್ತಾರಂತೆ. ಈ ರೀತಿ ಒಬ್ರೊಬ್ರು ಒಂದೊಂದನ್ನು ಹೇಳ್ತಾ ಬರ್ತಾರಂತೆ. ಯಾವುದೇ ಪ್ರಾಬ್ಲಮ್ನ ಹೇಳಿ ಎಲ್ರಿಗೂ ನಾನು ಹೇಳೋ ಅಂಥ ಉತ್ತರ ಸಲಹೆ ಏನು ಅಂದರೆ ವೆರಿ ಸಿಂಪಲ್. ನಿಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೇಕು ಅಂದರೆ ನೀವು ನಿಮ್ಮ ಆಲೋಚನೆಗಳನ್ನು ಸುಧಾರಿಸ್ಕೊಳ್ಳಿ. ಸಿಂಪಲ್. ನಾವು ಲಾಸ್ಟ್ ಚಾಪ್ಟ್ರಲ್ಲಿ ನೋಡಿದ್ವಲ್ಲ, ನಮ್ಮಿಂದ ನಮ್ಮ ಯೋಚನೆಗಳು ನಮ್ಮಿಂದ ನಮ್ಮ ಜೀವನ ಸೃಷ್ಟಿಯಾಗಿಲ್ಲ, ನಮ್ಮ ಆಲೋಚನೆಗಳಿಂದ ಸೃಷ್ಟಿಯಾಗಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಾಸ್ತವ ಅಂದರೆ ಏನು? ವಾಸ್ತವವನ್ನು ಕಲ್ಪಿಸ್ಕೊಳ್ಳೋದು ಅಂದರೆ ಫ್ಯಾಕ್ಟ್ ನನಗೆ ಹೇಗೆ ಬೇಕು ಹಾಗೆ ನಾನು ಕಲ್ಪಿಸ್ಕೊಳ್ಳೋದು. ಸೊ ನೀವು ನಿಮ್ಮ ಆಲೋಚನೆಗಳನ್ನು ಸರಿಪಡಿಸ್ಕೊಳ್ಳಿ. ಹಳೆ ಗಾದೆ ಒಂದಿದೆ, ಅದೇನೆಂದರೆ, ನಾನು ಪ್ರಪಂಚವನ್ನು ಅದು ಇರುವಂತೆ ಅಲ್ಲ, ನಾನು ಇರುವ ಹಾಗೆ ಕಾಣಬೇಕು ಅಂತ. ಪ್ರಪಂಚ ಹೇಗಿದೆ ಹಾಗೆ ನೋಡಬೇಕು, ಕರೆಕ್ಟ್. ಆದರೆ ಆ ಪ್ರಪಂಚದಲ್ಲಿ ನಾನೇ ಬೇರೆ ಅಂತ ನೋಡೋದಲ್ಲ, ನಾನು ಆ ಪ್ರಪಂಚದಲ್ಲಿ ಇದ್ದೀನಿ. ಸೊ ಎಲ್ಲರ ಲೈಫಲ್ಲೂ ನಡೆದಿರುವಂಥ ಕೆಲವೊಂದು ಕಹಿ ಘಟನೆಗಳು, ಪೇನು, ದುಃಖ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಇದೆಲ್ಲ ಏನೇನು ಅವ್ರು ಫೇಸ್ ಮಾಡಿರ್ತಾರೆ ಅದೇ ಥರನೇ ನನ್ನ ಜೀವನದಲ್ಲೂ ನಡೀತಾ ಇದೆ. ನಾನೇನು ಸಪ್ರೇಟ್ ಅಲ್ಲ. ಓಕೆ, ಅವ್ರ ಜೀವನದಲ್ಲಿ ಅದೆಲ್ಲ ನಡೆಯೋದಕ್ಕೆ ಅವ್ರು ಏನೇನೇನೇನು ಕಾರಣಗಳಾಗಿದೆ, ಅವ್ರ ಲೈಫಲ್ಲಿ ಅದು ನಡೆಯೋಕ್ಕೆ ಏನೆಲ್ಲ ಬ್ಯಾಕ್ಗ್ರೌಂಡ್ ಕಾರಣಗಳಿದೆ, ಅದೇ ಥರ ನನಗೂ ಕಾರಣಗಳಿದೆ. ಇದೆಲ್ಲ ಸೃಷ್ಟಿಯಾಗಿರೋದ್ರ ಹಿಂದೆ ಇರುವಂಥ ರೀಸನ್ ಏನು ಅಂದರೆ ಎಗೇನ್ ನಮ್ಮ ಆಲೋಚನೆಗಳು, ನಮ್ಮ ವಾಸ್ತವ. ನಾವು ವಾಸ್ತವದಲ್ಲಿ ಲೈಫ್ನ ಅಕ್ಸೆಪ್ಟ್ ಮಾಡೋದನ್ನು ಕಲಿತಾ ಇಲ್ಲ, ಊಹೆಗಳಲ್ಲಿ ಬದುಕ್ತಾ ಇದ್ದೀವಿ. ಮಾನವನಿಗೆ ಇರುವಂತಹ ಶಕ್ತಿ ಏನಂತ ಅಂದರೆ, ಎಂಥ ಕಷ್ಟಕರವಾದಂಥ ಸಂದರ್ಭದಲ್ಲೂ ಕೂಡ ಹೆಚ್ಚು ನಾಲೆಜ್, ಹೆಚ್ಚು ವಿವೇಕವನ್ನು ಹೊಂದುವಂಥ ಶಕ್ತಿ ಮನುಷ್ಯನಿಗೆ ಇದೆಯಂತೆ. ಮತ್ತೆ ಜೀವನನ ಮತ್ತೆ ಪುನರರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಮನುಷ್ಯನಿಗಿದೆಯಂತೆ. ಈ ಒಂದು ಸಾಮರ್ಥ್ಯ ನಾಯಿಗಳಿಗೂ, ಬೆಕ್ಕುಗಳಿಗೂ, ಕೋತಿಗಳಿಗೂ ದೇವರು ಕೊಟ್ಟಿಲ್ವಂತೆ. ಈ ಸಾಮರ್ಥ್ಯ ಕೊಟ್ಟಿರೋದು ಕೇವಲ ಮನುಷ್ಯರಿಗೆ ಮಾತ್ರ.
ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ನಿರ್ವಹಿಸೋದು ಹೇಗೆ, ನಿಭಾಯಿಸೋದು ಹೇಗೆ, ಯಾವುದೇ ಸ್ಥಿತಿಯಲ್ಲೂ ಜವಾಬ್ದಾರಿನ ತಗೊಳ್ಳೋದು ಹೇಗೆ, ಒಂದು ಅಳತೆಯನ್ನು ತೆಗೆದುಕೊಂಡು ನಮ್ಮ ಧೈರ್ಯದಿಂದ ನಾವು ಹೇಗೆ ಮುನ್ನುಗ್ಗಬೇಕು ಅನ್ನುವಂಥ ಒಂದು ವಿವೇಚನೆ ಮನುಷ್ಯನಲ್ಲಿ ಮಾತ್ರ ಇರುತ್ತಂತೆ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ, ಹುಡ್ಕಕ್ಕೆ ಹೋಗಿಲ್ಲ, ನನಗೆ ಮಾತ್ರನೇ ಕಷ್ಟ ಅಂತ ಸಫರ್ ಆಗ್ತಾ ಇದ್ದೀನಿ. ಕೆಲವೊಂದು ವಾಸ್ತವಿಕತೆಗೆ ನಾವು ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ನಮ್ಮ ತಾಯಿ ಮನೆಯಲ್ಲಿ ನಡೆದಂಥ ಒಂದು ಘಟನೆ ಇದೆ, ಫೈನಾನ್ಷಿಯಲ್ ಸಿಚುಯೇಷನ್. ಆ ಪರಿಸ್ಥಿತಿಯನ್ನು ಯಾವಾಗ ಅಕ್ಸೆಪ್ಟ್ ಮಾಡಿಬಿಟ್ಟೆ, ಭಯದಿಂದ ಆಚೆ ಬಂದು ಅಕ್ಸೆಪ್ಟ್ ಮಾಡಿಬಿಟ್ಟೆ, ನನಗೆ ದಾರಿಗಳು ಕಾಣಿಸ್ತು ಅದರಿಂದ ಹೊರಗೆ ಬರೋಕ್ಕೆ. ಹಾಗೆಯೇ ನಮ್ಮ ಲೈಫಲ್ಲಿ ಯಾವುದೇ ಪರಿಸ್ಥಿತಿ ಆಗಿರಲಿ, ಆ ಟೈಮಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿ ವಾಸ್ತವ ಏನಾಗುತ್ತೆ ಅದನ್ನು ಎದುರಿಸೋಣ, ಇದರಿಂದ ಹೊರಗೆ ಬರಬೇಕು ನಾನು ಅಂತ ನಾನು ಡಿಸೈಡ್ ಮಾಡಿದ್ರೆ ನನ್ನ ಒಳಗಡೆಯಿಂದ ಆ ಶಕ್ತಿ ಬರುತ್ತೆ, ಆ ಸಾಮರ್ಥ್ಯ ನನ್ನ ಒಳಗಡೆ ಆಲ್ರೆಡಿ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಸೊ ನಾವು ಅದನ್ನು ಅರಿವು ಮಾಡ್ಕೋಬೇಕು. ಜೀವನದ ಅತ್ಯಂತ ಹಿನ್ನಡೆಗಳು ಕೂಡ ನಮ್ಮ ಜೀವನದಲ್ಲಿ ಒಂದು ದೊಡ್ಡದಾದಂತಹ ಲೈಫ್ ಚೇಂಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಕಷ್ಟದ ಟೈಮಲ್ಲೇ ನಾವು ಆ್ಯಕ್ಚುಲಿ ಧೈರ್ಯ ತೊಗೊಬೇಕಾಗಿರೋದು. ನನಗೆ ಧೈರ್ಯ ಇದೆ ಅಂತ ಹೇಳೋರಿಗೆ ಒಂದು ಪ್ರಶ್ನೆ, ಯಾವಾಗ ಧೈರ್ಯ ಇದೆ? ಕಷ್ಟ ಬಂದಾಗ ಧೈರ್ಯ ಇದೆಯಾ ಅಥವಾ ಆರಾಮಾಗಿದ್ದಾಗ ಧೈರ್ಯ ಇದೆಯಾ? ಸೊ ಕಷ್ಟ ಬಂದಾಗಲೇ ನಾವು ಧೈರ್ಯ ತಗೊಂಡು ಎಲ್ಲವನ್ನು ಎದುರಿಸಬೇಕು. ಕೆಲವು ಬಾರಿ ಸಮಸ್ಯೆಗಳು ಬಂದಾಗ ನಾವು ಹೆಚ್ಚಿನ ಜವಾಬ್ದಾರಿಗಳನ್ನು ತಗೋಬೇಕಾಗತ್ತೆ. ಸೊ ಜವಾಬ್ದಾರಿಗಳನ್ನು ಒಪ್ಕೊಳ್ಳೋ ಮನಸ್ಥಿತಿ ಬರಲಿ, ವಾಸ್ತವಿಕತೆನ ಒಪ್ಕೊಳ್ಳೋ ಮನಸ್ಥಿತಿ ಬರಲಿ, ನಮ್ಮೊಳಗಡೆ ಇರೋ ಧೈರ್ಯ, ನಮ್ಮೊಳಗಡೆ ಇರೋ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸ್ಕೊಂಡು ಹೊರಗೆ ತೆಗೆದು ಅದರಿಂದ ಹೇಗೆ ನಾವು ಈಗಿರುವಂಥ ಸಿಚುಯೇಷನಿಂದ ಆಚೆ ಬರ್ಬೋದು ಅಂತ ಫ್ಯಾಕ್ಟನ್ನು ಯೋಚನೆ ಮಾಡಿದ್ರೆ ನಮ್ಮೆಲ್ರಿಗೂ ಕೂಡ ದಾರಿ ಕಾಣಿಸುತ್ತೆ. ಸೊ ನೀವೂ ನೆಗೆಟಿವ್ ಎಮೋಷನ್ಸಲ್ಲಿ ಇರ್ತೀರ, ಭಯ, ಆತಂಕ, ನೋವು, ದುಃಖ, ಈ ಥರದ್ರಲ್ಲಿ ಇರ್ತೀರ. ಸೊ ಇಲ್ಲಿ ನೀವು ಶಿಫ್ಟ್ ಆಗಬೇಕಾಗಿರೋದು ಹೇಗೇನು ಧೈರ್ಯ, ಶಾಂತಿ, ಪ್ರೀತಿ, ಇದಕ್ಕೆ ನೀವು ಶಿಫ್ಟ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫ್ ಕೂಡ ಶಿಫ್ಟ್ ಆಗುತ್ತೆ. ಸೊ ಫ್ಯಾಕ್ಟನ್ನು ಒಪ್ಕೊಳ್ಳೋ ಮನಸ್ಥಿತಿಯನ್ನು ನಿಮ್ಮಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಅಪಾಯ ಆಗಲೇಬಾರ್ದು ಅಂತ ಎದುರುಬೇಡಿ, ಆದಾಗ್ಲೂ ಹೇಗೆ ನಾನು ಅದನ್ನು ಎದುರಿಸಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಅಪಾಯ ಆಗಲೇಬಾರ್ದು ಅಂತ ಇರೋರಿಗೇ ಆ್ಯಕ್ಚುಲಿ ಅಪಾಯ ಬಂದಾಗ ತಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಅದು ಅಪಾಯ ಅನಿಸುತ್ತೆ. ಆದರೆ ಅಪಾಯ ಬಂದಾಗ ಎದುರಿಸೋ ಶಕ್ತಿ ಇರೋರಿಗೆ ಅದು ಕೇವಲ ಸವಾಲು ಅಂತ ಅನಿಸುತ್ತೆ. ಈಗ ನೀವು ಡಿಸೈಡ್ ಮಾಡಿ, ನೀವು ನಿಮ್ಮ ಲೈಫಲ್ಲಿ ಅಪಾಯ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಸವಾಲು ಅಂದ್ಕೊಂಡಿದ್ದೀರಾ? ಸವಾಲು ಅಂದ್ಕೊಂಡ್ರೆ ನೀವು ಲೈಫ್ನ ಎದುರಿಸ್ತೀರಾ, ಅಪಾಯ ಅಂದ್ಕೊಂಡ್ರೆ ಲೈಫಿಂದ ನೀವು ಹೆದರ್ತೀರಾ. ಸೊ ಲೈಫ್ನ ಧೈರ್ಯವಾಗಿ ಎದುರಿಸಿ ವಾಸ್ತವಿಕತೆಯನ್ನು ಒಪ್ಕೊಳ್ಳೋದನ್ನು ನಾವೆಲ್ಲರೂ ಕಲಿಯೋಣ. ಆ್ಯಂಡ್ ಎಲ್ಲ ಶಕ್ತಿ ಭಗವಂತ ನಮ್ಮೊಳಗಡೆ ಇಟ್ಟಿದ್ದಾನೆ, ಅದನ್ನು ನಾವು ಗುರುತಿಸ್ಕೊಳ್ಳೋಣ. ಥ್ಯಾಂಕ್ ಯು.